ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CS ಲಾಜಿಕ್ ಚಾನಲ್. ಇವತ್ತೊಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 2015 ಪೇಪರು ಲಾಸ್ಟ್ 50 ಕ್ವಶನ್ಸ್ನ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನ ಫಸ್ಟ್ ಕ್ವಶನ್ಗೆ ಹೋಗೋಣ. ದ ಪ್ರೈಮರಿ ಕರೆಂಟ್ ಆಫ್ ಎ CT ಡಿಪೆಂಡ್ಸ್ ಆನ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸು ಪ್ರೈಮರಿ ಕರೆಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದರೆ ಇಟ್ ಡಿಪೆಂಡ್ಸ್ ಆನ್ ದ ಲೋಡ್ ಕರೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. In a 2 wattmeter method of measuring powers, if one of the wattmeter reads 0, then the power factor of the circuit is. So ನಿಮ್ಮ ಒಂದು 2 wattmeters ಮೆಥಡ್ ಮೆಷರಿಂಗ್ ಮೆಥಡ್ ಪವರ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲಿ 1 ವ್ಯಾಟ್ಮೀಟರ್ ರೀಡಿಂಗ್ 0 ಆದರೆ ದೆನ್ ದ ಪವರ್ ಫ್ಯಾಕ್ಟರ್ ಆಫ್ ದಿ ಸರ್ಕ್ಯೂಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ 0.5 ಲ್ಯಾಗಿಂಗ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. LVDT ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್. ಸೊ ನಿಮ್ಮ ಒಂದು LVDT ಅನ್ನ ಯಾವುದಕ್ಕೆ ಮೆಷರ್ ಮಾಡೋದಕ್ಕೆ ಬಳಸ್ತೀವಿ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಯೂಸ್ಡ್ ಟು ಮೆಷರ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಆಂಡರ್ಸನ್ ಬ್ರಿಡ್ಜ್ ಇಸ್ ಯೂಸ್ಡ್ ಫಾರ್ ದ ಮೆಷರ್ಮೆಂಟ್ ಆಫ್. ಸೊ ನಿಮ್ಮ ಒಂದು ಆಂಡರ್ಸನ್ ಬ್ರಿಡ್ಜಸ್ ಅನ್ನ ಯಾವುದನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಯೂಸ್ಡ್ ಫಾರ್ ಇಂಡಕ್ಟೆನ್ಸ್, ಮೆಷರ್ಮೆಂಟ್ ಆಫ್ ಇಂಡಕ್ಟೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ದ ಮಾಡ್ಯುಲೇಷನ್ ಇಂಡೆಕ್ಸ್ m ಇಸ್ ಗ್ರೇಟರ್ ದ್ಯಾನ್ 1 ದೆನ್ ಇಟ್ ಕಾಸಸ್. ಸೊ ನಿಮ್ಮ ಒಂದು ಮಾಡ್ಯುಲೇಷನ್ ಇಂಡೆಕ್ಸು ಒಂದಕ್ಕಿಂತ ಜಾಸ್ತಿ ಆದಾಗ ಅದು ಏನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ವಿಲ್ ಕ್ರಿಯೇಟ್ ದ ಸಿವಿಯರ್ ಡಿಸಾರ್ಟೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಫೈಬರ್ ಆಪ್ಟಿಕ್ಸ್ ಕೇಬಲ್ ಯೂಸಸ್ ಡ್ಯಾಶ್ ಫಾರ್ ಟ್ರಾನ್ಸ್ಮಿಷನ್. ಸೊ ನಿಮ್ಮ ಒಂದು ಫೈಬರ್ ಆಪ್ಟಿಕ್ಸ್ ಕೇಬಲ್ ಯಾವುದೋ ಒಂದು ಟ್ರಾನ್ಸ್ಮಿಷನ್ಗೆ ಬಳಕೆ ಮಾಡುತ್ತಾರೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ದಟ್ ಈಸ್ ಲೈಟ್ ವೇವ್ಸ್. ಲೈಟ್ ವೇವ್ಸ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಮಿಷನ್ ಅಲ್ಲಿ ಬಳಸ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಆಲೋ ಮೆಟಲ್ ಪೈಪ್ ವಿಚ್ ಕ್ಯಾರೀಸ್ ಮೈಕ್ರೋವೇವ್ ಈಸ್. ನಿಮ್ಮ ಒಂದು ಆಲೋ ಮೆಟಲ್ ಪೈಪ್ ಅಲ್ಲಿ ವಿಚ್ ಕ್ಯಾರೀಸ್ ಮೈಕ್ರೋವೇವ್ಸ್ನ ಕ್ಯಾರಿ ಮಾಡೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಈಸ್ ವೇವ್ ಗೈಡ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. Kilston's microwave tube is having dash and dash cavity. ಸೊ ನಿಮ್ಮ ಒಂದು ಕಿಲ್ಸ್ಟನ್ ಮೈಕ್ರೋವೇವ್ ಟ್ಯೂಬ್ ಅಲ್ಲಿ ಯಾವೆಲ್ಲ ಒಂದು ಕ್ಯಾವಿಟೀಸ್ ಅನ್ನ ಒಳಗೊಂಡಿರುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಬೌನ್ಸರ್ಸ್ ಅಂಡ್ ಕ್ಯಾಚರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಡೇಟಾ ರೇಟ್ ಆಫ್ ಫಾಸ್ಟ್ ಇಥರ್ನೆಟ್ ಈಸ್. ಸೊ ನಿಮ್ಮ ಒಂದು ಫಾಸ್ಟ್ ಇಥರ್ನೆಟ್ನ ಡೇಟಾ ರೇಟ್ ಸ್ಪೀಡ್ ಏನಾಗಿರುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ 100 Mbps per second. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ರಿಪೀಟರ್ ಆಪರೇಟರ್ಸ್ ಅಟ್ ಡ್ಯಾಶ್ ಲೇಯರ್ ಆಫ್ OSI ಮಾಡೆಲ್. ಸೊ ನಿಮ್ಮ OSI ಮಾಡೆಲ್ಸ್ ಅಲ್ಲಿ ರಿಪೀಟರ್ಸ್ ಯಾವ ಲೇಯರ್ಸ್ಗೆ ಸೀಮಿತವಾಗಿರುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಫಿಸಿಕಲ್ ಲೇಯರ್. ಓಕೆ, ನೆಕ್ಸ್ಟ್ ಕ್ವಶನ್. ವೆನ್ ದ ವಾಟರ್ ಇಸ್ ಬಿಲೋ ದಿ ಸಿ ಲೆವೆಲ್ ದೆನ್ ಇಟ್ ಈಸ್ ಕಾಲ್ಡ್ ಡ್ಯಾಶ್ ಟೈಡ್. ಸೊ ನಿಮ್ಮ ಒಂದು ವಾಟರು ಸಿ ಲೆವೆಲ್ಗಿಂತ ಬಿಲೋ ಇದ್ದಾಗ ಅದನ್ನು ಯಾವ ಟೈಡ್ಸ್ ಅಂತ ಕರಿತೀವಿ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ EBB ಟೈಡ್. ಓಕೆ, ನೆಕ್ಸ್ಟ್ ಕ್ವಶನ್. ಬೇಸಿಕ್ ಫ್ಯೂಯಲ್ ಫಾರ್ ಎ ಫ್ಯೂಯಲ್ ಸೆಲ್ ಈಸ್. ಸೊ ನಿಮ್ಮ ಒಂದು ಫ್ಯೂಯಲ್ ಸೆಲ್ಸ್ನ ಬೇಸಿಕ್ ಫ್ಯೂಯಲ್ ಏನಾಗಿರುತ್ತೆ, ಏನು ಕಾಂಪೊನೆಂಟ್ಸ್ ಒಳಗೊಂಡಿರುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಹೈಡ್ರೋಜನ್. ನೆಕ್ಸ್ಟ್ ಕ್ವಶನ್. ಲೋಡ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್. ಸೊ ನಿಮ್ಮ ಒಂದು ಲೋಡ್ ಫ್ಯಾಕ್ಟರ್ನ ರೇಷಿಯೋ ಏನಾಗಿರುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಆವರೇಜ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ರಿಸರ್ವಾಯರ್ಸ್ ಆಸ್ ಎ ರೆಗ್ಯುಲೇಟಿಂಗ್ ರಿಸರ್ವಾಯರ್ಸ್ ಸ್ಟೋರಿಂಗ್ ವಾಟರ್ ಟೆಂಪ್ರವರ್ಲಿ. ಸೊ ನಿಮ್ಮ ಒಂದು ರಿಸರ್ವಾಯರ್ಸ್ ಅಲ್ಲಿ ಸ್ಟೋರಿಂಗ್ ವಾಟರ್ ಟೆಂಪ್ರವರ್ಲಿ ಸ್ಟೋರ್ ಮಾಡುವಂಥ ರಿಸರ್ವಾಯರ್ ಸರ್ವಿಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಪೋರ್ ಬೇ. ಓಕೆ, ನೆಕ್ಸ್ಟ್ ಕ್ವಶನ್. ಡೈವರ್ಸಿಟಿ ಫ್ಯಾಕ್ಟರ್ ಇಸ್ ಆಲ್ವೇಸ್ ಡ್ಯಾಶ್. ಸೊ ನಿಮ್ಮ ಒಂದು ಡೈವರ್ಸಿಟಿ ಫ್ಯಾಕ್ಟರ್ಸು ಏನಾಗಿರುತ್ತೆ ಆಲ್ವೇಸ್ ಅಂತ ಕೇಳಿದರೆ ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 1. ನಿಮ್ಮ ಒಂದು ಡೈವರ್ಸಿಟಿ ಫ್ಯಾಕ್ಟರ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಇನ್ ಆನ್ ಆರ್ ಫೈರಿಂಗ್ ಸರ್ಕ್ಯೂಟ್ಸ್ ದ ಫೈರಿಂಗ್ ಆಂಗಲ್ ಕ್ಯಾನ್ ಬಿ ಕಂಟ್ರೋಲ್ಡ್ ಫ್ರಮ್. ಸೊ ನಿಮ್ಮ ಒಂದು ಆರ್ ಫೈರಿಂಗ್ ಸರ್ಕ್ಯೂಟ್ಸ್ ಅಲ್ಲಿ ಫೈರಿಂಗ್ ಆಂಗಲ್ಸ್ ಅನ್ನ ಎಷ್ಟರಿಂದ ಎಷ್ಟುವರೆಗೂ ಕಂಟ್ರೋಲ್ ಮಾಡಬಹುದು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ 0 to 90 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪವರ್ ಲೈನ್ ಡಿಸ್ಟರ್ಬೆನ್ಸಸ್ ಅಂಡರ್ ವೋಲ್ಟೇಜ್ ಇಸ್ ಆಲ್ಸೋ ಕಾಲ್ಡ್. ಸೊ ನಿಮ್ಮ ಒಂದು ಪವರ್ ಲೈನ್ ಡಿಸ್ಟರ್ಬೆನ್ಸಸ್ ಅಂಡರ್ ವೋಲ್ಟೇಜ್ ಆಗಿದ್ದಾಗ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ಬ್ರೌನ್ ಔಟ್. ಓಕೆ, ನೆಕ್ಸ್ಟ್ ಕ್ವಶನ್. DC to DC ಕನ್ವರ್ಟರ್ ಆರ್ ಆಲ್ಸೋ ಕಾಲ್ಡ್. ಸೊ ನಿಮ್ಮ ಒಂದು DC ಇಂದ DCಗೆ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ಯಾವುದರಲ್ಲಿ ಬಳಕೆ ಆಗಿರುತ್ತೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಯೂಸ್ಡ್ ಇನ್ ದ ಚಾಪರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. DI/dt ಪ್ರೊಟೆಕ್ಷನ್ ಫಾರ್ ಅ ಥೈರಿಸ್ಟರ್ಸ್ ಇಸ್ ಪ್ರೊವೈಡೆಡ್ ಬೈ. ಸೊ ಡಿಫರೆನ್ಷಿಯಲ್ ಕರೆಂಟ್ ಬೈ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿದ್ದಾಗ ಅದು ಥೈರಿಸ್ಟರ್ಸ್ ಅಲ್ಲಿ ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಇಂಡಕ್ಟೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಸಿಂಗಲ್ ಫೇಸ್ ಹಾಫ್ ವೇವ್ ಕಂಟ್ರೋಲ್ಡ್ ರೆಟಿಫೈಯರ್ ಯೂಸಸ್ ಡ್ಯಾಶ್ SCR. ಸೊ ನಿಮ್ಮ ಒಂದು ಸಿಂಗಲ್ ಫೇಸ್ ವೇವ್ ಕಂಟ್ರೋಲ್ ರೆಟಿಫೈಯರ್ಸ್ ಅಲ್ಲಿ ಎಷ್ಟು SCR ಸಿಲಿಕಾನ್ ಕಂಟ್ರೋಲ್ ರೆಟಿಫೈಯರ್ಸ್ನ ಅಗತ್ಯವಿರುತ್ತೆ ಅಂತ ಕೇಳಿದರೆ ಸೊ ಇಟ್ ರಿಕ್ವೈರ್ಸ್ 2 SCR. ಓಕೆ, ನೆಕ್ಸ್ಟ್ ಕ್ವಶನ್. ಫ್ಲೈ ಬ್ಯಾಕ್ ಕನ್ವರ್ಟರ್ಸ್ ಇಸ್ ಅನ್
isolated converter which is based on dash converter to follow. So ನಿಮ್ಮ ಒಂದು ಫ್ಲೈಯಿಂಗ್ ಕನ್ವರ್ಟರ್ಸ್ನ ಐಸೋಲೇಟ್ ಮಾಡಿದಾಗ ಇಸ್ ಅನ್ ಐಸೋಲೇಟೆಡ್ ಕನ್ವರ್ಟರ್ ವಿಚ್ ಇಸ್ ಬೇಸ್ಡ್ ಆನ್ ಡ್ಯಾಶ್ ಕನ್ವರ್ಟರ್ಸ್ ಅಂದರೆ ಅದು ಯಾವ ಕನ್ವರ್ಟರ್ಸ್ನ ಫಾಲೋ ಅಪ್ ಮಾಡುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಬಕ್ ಅಂಡ್ ಬೂಸ್ಟ್ ಕನ್ವರ್ಟರ್ಸ್ನ ಫಾಲೋ ಅಪ್ ಮಾಡುತ್ತೆ. Okay, so next question. A linear regulated power supply has dash efficiency compared to SMPS. SMPS ಅಂದ್ರೆ switch mode power supply. So ನಿಮ್ಮ ಒಂದು linear regulated power supply ಗಿಂತ dash efficiency switch mode power supply ಗೆ ಎಷ್ಟು efficiency difference ಇರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? So the right answer is option 1, is less efficiency when compared to your switch mode power supply. Next question. A cycloconverter is ಒಂದು cycloconverters ಏನರಿಂದ ಏನಕ್ಕೆ ಕನ್ವರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. So the right answer is option 2, that is AC to AC converter without a DC link. So ಅದು ಏನು cycloconverters ಏನು ಮಾಡುತ್ತೆ, AC ಇಂದ AC ಕನ್ವರ್ಟ್ ಮಾಡುತ್ತೆ without any DC link. Okay. Next question. A fully controlled converter is used for. So ನಿಮ್ಮ ಒಂದು fully controlled converters ನ ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾರೆ. So the right answer is option 3, that is DC motor drives. Okay. Next question. A dash circulates energy stored in the load inductance into the load itself. So ಯಾವುದು ಒಂದು ಎನರ್ಜಿ ಸ್ಟೋರ್ಡ್ ನ ಲೋಡ್ ಇಂಡಕ್ಟೆನ್ಸ್ ಇಂಟು ಲೋಡ್ ಇಟ್ ಸೆಲ್ಫ್ ಗೆ ಕನ್ವರ್ಷನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಫ್ರೀ ವೀಲಿಂಗ್ ಡಯೋಡ್ ಸರ್ಕ್ಯುಲೇಟ್ಸ್ ಯುವರ್ ಎನರ್ಜಿ ಸ್ಟೋರ್ ನ ಲೋಡ್ ಇಂಡಕ್ಟೆನ್ಸ್ ಟು ಲೋಡ್ ಇಟ್ ಸೆಲ್ಫ್ ಗೆ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ದಿ ಫಿನಾಮಿನಾ ಆಫ್ ಕರೆಂಟ್ ಇಂಟರ್ಪ್ರಿಟೇಷನ್ ಬಿಫೋರ್ ನ್ಯಾಚುರಲ್ ಕರೆಂಟ್ ಝೀರೋ ಈಸ್. ಸೊ ಯಾವ ಒಂದು ಫಿನಾಮಿನಾಗೆ ಇದು ಕರೆಂಟ್ ಇಂಟರ್ಪ್ರಿಟೇಷನ್ಸ್ ಬಿಫೋರ್ ನ್ಯಾಚುರಲ್ ಕರೆಂಟ್ ಝೀರೋ ಆಗಿರೋ ತಕ್ಷಣ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕರೆಂಟ್ ಚೋಪಿಂಗ್. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಇಫ್ ದ ಲೆಂತ್ ಆಫ್ ದಿ ಆರ್ಕ್ ಇನ್ಕ್ರೀಸಸ್ ಇಟ್ಸ್ ರೆಸಿಸ್ಟೆನ್ಸ್. ಸೊ ನಿಮ್ಮ ಒಂದು ಲೆಂತ್ ಆರ್ಕ್ನ ಲೆಂತ್ ಇನ್ಕ್ರೀಸ್ ಮಾಡಿದಾಗ ನಿಮ್ಮ ಒಂದು ರೆಸಿಸ್ಟೆನ್ಸು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ವಿಲ್ ಆಲ್ಸೋ ಇನ್ಕ್ರೀಸಸ್. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. A relay performs the function of. ಸೊ ನಿಮ್ಮ ಒಂದು ರಿಲೇ ಯಾವ ಒಂದು ಫಂಕ್ಷನ್ ಅನ್ನು ಮಾಡುತ್ತೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದರೆ. ಇಟ್ ವಿಲ್ ಪರ್ಫಾರ್ಮ್ಸ್ ದ ಫಾಲ್ಟ್ ಡಿಟೆಕ್ಷನ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಬೂಚ್ ಹಾಲ್ಸ್ ರಿಲೇ ಇಸ್ ಎ ಡ್ಯಾಶ್ ರಿಲೇ. ಸೊ ಇಲ್ಲಿ ಕೊಟ್ಟಿರುವಂತ ರಿಲೇ ಅದು ಯಾವ ರಿಲೇ ಅಂತ ಕೇಳಿದರೆ. ಬೂಚ್ ಹಾಲ್ಸ್ ರಿಲೇ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ 2, ದಟ್ ಈಸ್ ಗ್ಯಾಸ್ ಅಕ್ಚುಯೇಟೆಡ್ ರಿಲೇ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್. ಸ್ಪೀಡ್ ಟೈಮ್ ಕರ್ವ್ ಆಫ್ ಎ ಮೇನ್ ಲೈನ್ ಸರ್ವಿಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟೆಡ್ ಆಸ್ ಡ್ಯಾಶ್ ಕರ್ವ್. ಸೊ ನಿಮ್ಮ ಸ್ಪೀಡು ಟೈಮ್ನ ಕರ್ವ್ನ ಮೇನ್ ಲೈನ್ ಸರ್ವಿಸಸ್ ಅಲ್ಲಿ ಅದು ಯಾವ ಕರ್ವ್ಗೆ ಅಪ್ರಾಪ್ರಿಯೇಟೆಡ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಟ್ರಫಿಸಾಯ್ಡಲ್ ಕರ್ವ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಪ್ಯಾಂಟೋಗ್ರಫಿ ಕಲೆಕ್ಟರ್ is used when the vehicle runs at dash speed. ಸೊ ಒಂದು ಪ್ಯಾಂಟೋಗ್ರಫಿ ಕಲೆಕ್ಟರ್ಸ್ ಅನ್ನ ವೆಹಿಕಲ್ಸ್ ನ ರನ್ನಿಂಗ್ ಸಿಚುಯೇಷನ್ ಅಲ್ಲಿ ಯಾವ ಸ್ಪೀಡ್ ನ ಅಳತೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಕೇಳಿರೋದು. ಸೊ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಆಪ್ಷನ್, ದಟ್ ಈಸ್ ಹೈ ಸ್ಪೀಡ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಪ್ಲಗಿಂಗ್ ಕ್ಯಾನ್ ಬಿ ಅಚೀವ್ ಇನ್ ಇಂಡಕ್ಷನ್ ಮೋಟಾರ್ ಬೈ. ಸೊ ನಿಮ್ಮ ಒಂದು ಇಂಡಕ್ಷನ್ ಮೋಟಾರ್ಸ್ ಅಲ್ಲಿ ಪ್ಲಗಿಂಗ್ಸ್ ನ ಅಚೀವ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತ ಕೇಳಿದರೆ ಬೈ ರಿವರ್ಸಿಂಗ್ ದ ರೂಟಾರ್ ಫೀಲ್ಡ್ಸ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಡ್ಯಾಶ್ ನೀಡ್ ಫ್ರೀಕ್ವೆಂಟ್ ಸ್ಟಾರ್ಟಿಂಗ್ ಅಂಡ್ ಸ್ಟಾಪಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ಸ್. ಸೊ ನಿಮ್ಮ ಒಂದು ಫ್ರೀಕ್ವೆಂಟ್ಲಿ ಸ್ಟಾರ್ಟ್ ಮಾಡೋಕ್ಕೆ ಆಫ್ ಎಲೆಕ್ಟ್ರಿಕಲ್ ಮೋಟರ್ಸ್ ಏನು ಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ರಿಕ್ವೈರ್ಮೆಂಟ್ಸ್ ಅಂತ. ಸೊ ಇಟ್ ರಿಕ್ವೈರ್ಸ್ ಲಿಫ್ಟ್ ಆ್ಯಂಡ್ ಹೋಸ್. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. ದ ಎಲೆಕ್ಟ್ರಾಡ್ ಆಫ್ ಎ ಡೈರೆಕ್ಟ್ ಆರ್ಕ್ ಫರ್ನೇಸ್ ಇಸ್ ಮೇಡ್ ಅಪ್ ಆಫ್. ಸೊ ನಿಮ್ಮ ಒಂದು ಎಲೆಕ್ಟ್ರಾಡ್ ಆಫ್ ಆರ್ಕ್ ಫರ್ನೇಸ್ ಮಾಡೋದಕ್ಕೆ ಯಾವ ಒಂದು ಸಬ್ಸ್ಟೆನ್ಸಸ್ ಅನ್ನ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಗ್ರಾಫೈಟ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ದ ಸ್ಪಾಟ್ ವೆಲ್ಡಿಂಗ್ ಮೇಕ್ ಯೂಸ್ ಆಫ್ ಡ್ಯಾಶ್ ಎಲೆಕ್ಟ್ರಾಡ್ಸ್. ನಿಮ್ಮ ಒಂದು ಸ್ಪಾಟ್ ವೆಲ್ಡಿಂಗ್ ಅಲ್ಲಿ ಯಾವ ಒಂದು ಎಲೆಕ್ಟ್ರಾಡ್ಸ್ ನ ಬಳಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಟಿಪ್ಡ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದಿ ಫಾಲೋಯಿಂಗ್ ಲ್ಯಾಂಪ್ ಶುಡ್ ಆಲ್ವೇಸ್ ಬಿ ಮೌಂಟೆಡ್ ವರ್ಟಿಕಲಿ. ಸೊ ಕೊಟ್ಟಿರುವಂಥ ಲ್ಯಾಂಪ್ಸ್ ಅಲ್ಲಿ ಯಾವುದನ್ನು ವರ್ಟಿಕಲಿ ಮೌಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಮರ್ಕ್ಯೂರಿ ವೇಪರ್ ಲ್ಯಾಂಪ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ದ ರೆಫ್ರಿಜರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಡ್ಯಾಶ್. ಸೊ ನಿಮ್ಮ ಒಂದು ರೆಫ್ರಿಜರೇಟರ್ ಯಾವ ಒಂದು ಪ್ರಿನ್ಸಿಪಲ್ಸ್ಗೆ ವರ್ಕ್ ಮಾಡುತ್ತೆ ಅಂತ ಕೇಳಿದರೆ. ಸೊ ಇಲ್ಲಿ ಕೊಟ್ಟಿರುವಂಥ ಯಾವ ಪ್ರಿನ್ಸಿಪಲ್ಲು ನಿಮ್ಮ ಒಂದು ರೆಫ್ರಿಜರೇಟರ್ಗೆ ಪ್ರಿನ್ಸಿಪಲ್ ಆಗಿರೋದಿಲ್ಲ. ಸೊ ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್ ಆಗಿರುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ರೆಸಿಸ್ಟೆನ್ಸ್ನ ರೆಸಿಪ್ರೋಕಲ್ನ ಏನಂತ ಕರಿತೀವಿ. ದಟ್ ಈಸ್ 1/R is equal to ವಾಟ್ ಅಂತ ಕೇಳಿರೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ದಟ್ ಈಸ್ ಕಂಡಕ್ಟೆನ್ಸ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಸ್ಲೋಪ್ ಆಫ್ ದಿ ಲೈನ್ ಡ್ರಾನ್ ಫಾರ್ ಓಮ್ಸ್ ಲಾ ರೆಪ್ರೆಸೆಂಟ್ಸ್ ಡ್ಯಾಶ್. ಸೊ ನಿಮ್ಮ ಒಂದು ಓಮ್ಸ್ ಲಾನ ಸ್ಲೋಪ್ ರೆಪ್ರೆಸೆಂಟೇಷನ್ ಅನ್ನು ಏನಂತ ಕರಿತೀವಿ.
ಸೊ ವಾಟ್ ಇಟ್ ವಿಲ್ ರೆಪ್ರೆಸೆಂಟ್ ಅಂತ ಕೇಳಿದರೆ ಇಟ್ ರೆಪ್ರೆಸೆಂಟ್ಸ್ ದ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. 1 kilowatt per hour of electrical energy is equal to dash joules. ಸೊ 1 kilowatt per hour ನ ನೀವು ಜುವೆಲ್ಸ್ ಕನ್ವರ್ಟ್ ಮಾಡಿದಾಗ ನಿಮ್ಮ ಒಂದು ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ 36 into 10 to the power of 5 joules ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. Two similar charges of 1 coulomb are placed in air 1 meter apart. The force expressed in dash newtons. ಸೊ ನಿಮ್ಮ ಒಂದು ಎರಡು ಸಿಮಿಲರ್ ಫೋರ್ಸಸ್ 1 coulomb ನ ಪ್ಲೇಸ್ ಮಾಡಿರ್ತೀವಿ ಅಟ್ ಇನ್ ಏರ್ ವಿಚ್ ಹ್ಯಾವಿಂಗ್ ಎ 1 meter ಡಿಫ್ರೆನ್ಸ್. ಸೊ ದ ಫೋರ್ಸ್ನ ಎಷ್ಟಾಗಿರುತ್ತೆ, ಆ ಫೋರ್ಸ್ ಎಕ್ಸ್ಪ್ರೆಸ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಸೊ ದ ಆಪ್ಷನ್ 4, ದಟ್ ಈಸ್ 9 into 10 to the power of 9 ನ್ಯೂಟನ್ಸ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಎಲೆಕ್ಟ್ರಿಕ್ ಇಂಟೆನ್ಸಿಟಿ E is given by dash newtons per coulomb. ಸೊ ಇಂಟೆನ್ಸಿಟಿ, ಎಲೆಕ್ಟ್ರಿಕಲ್ ಇಂಟೆನ್ಸಿಟೀಸ್ನ ಯಾವ ಒಂದು ಫಾರ್ಮುಲಾಸ್ನಿಂದ ತಗೋಬಹುದು ಅಂತ ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ F by Q. ಓಕೆ. ಸೊ ನೆಕ್ಸ್ಟ್ ಕ್ವಶನ್. The time constant of a capacitor voltage actually rises to dash of its final steady state value. ಸೊ ನಿಮ್ಮ ಒಂದು ಕೆಪಾಸಿಟರ್ಸು ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಫೈನಲ್ ಸ್ಟಡಿ ಸ್ಟೇಟ್ ವ್ಯಾಲ್ಯೂಸ್ನ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ 0.632 ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ದ ಕೆಪಾಸಿಟಿ ಆಫ್ ಎ ಸೆಲ್ ಇಸ್ ಮೆಷರ್ಡ್ ಇನ್ ಡ್ಯಾಶ್. ಸೊ ನಿಮ್ಮ ಒಂದು ಸೆಲ್ನ ಕೆಪಾಸಿಟಿನ ಯಾವುದರಿಂದ ಮೆಷರ್ ಮಾಡ್ತೀವಿ ಅಂತ ಕೇಳಿದರೆ, ಇಟ್ ಈಸ್ ಮೆಷರ್ಡ್ ಬೈ ಆಂಪಿಯರ್ಸ್ ಪರ್ ಆರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಟ್ರೈಕಲ್ ಚಾರ್ಜಿಂಗ್ ಆಫ್ ಎ ಸ್ಟೋರೇಜ್ ಬ್ಯಾಟ್ರಿ ಹೆಲ್ಪ್ಸ್ ಟು. ಸೊ ನಿಮ್ಮ ಒಂದು ಸ್ಟೋರೇಜ್ ಬ್ಯಾಟ್ರಿನ ಟ್ರೈಕಲ್ ಚಾರ್ಜಿಂಗ್ಸ್ನ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕೀಪ್ ಇಟ್ ಫ್ರೆಶ್ ಆ್ಯಂಡ್ ಫುಲ್ಲಿ ಚಾರ್ಜ್ಡ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟೀರಿಯಲ್ ಈಸ್ ಹ್ಯಾವಿಂಗ್ ಝೀರೋ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಝೀರೋ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಯುರೇಕಾ. ಡಯೋಡ್ ರೆಟಿಫೈಯರ್ ಇಸ್ ಎ ಡ್ಯಾಶ್ ಸರ್ಕ್ಯೂಟ್ಸ್. ಸೊ ನಿಮ್ಮ ಒಂದು ಡಯೋಡ್ ರೆಟಿಫೈಯರ್ ಯಾವ ಸರ್ಕ್ಯೂಟ್ಸ್ ಆಗಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ ಯೂನಿಲ್ಯಾಟ್ರಲ್ ಸರ್ಕ್ಯೂಟ್ಸ್. ಓಕೆ. ನೆಕ್ಸ್ಟ್ ಕ್ವಶನ್. ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಈಸ್. ಸೊ ಇವೆರಡು ನಿಮ್ಮ ಒಂದು ಪ್ಯಾರಲಲ್ ರೆಸಿಸ್ಟೆನ್ಸ್ ಆಗಿದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಸೀರೀಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಪ್ಯಾರಲಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 1 divided by 1 ohms plus 1 divided by 1 ohms. ದಿಸ್ ಇಸ್ ಪ್ಯಾರಲಲ್, ಸೊ ಇಟ್ ಈಸ್ 2 ಆಗುತ್ತೆ. ಓಕೆನಾ. ಸೊ ಆರ್ ಈಕ್ವಿವೆಲೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, 1/R equivalent is equal to 2 ಆಗುತ್ತೆ. ಓಕೆ. ಸೊ ನಮಗೆ ಆರ್ ಈಕ್ವಿವೆಲೆಂಟ್ ಮಾಡಿದ್ರೆ ಪ್ಯಾರಲಲ್ದು ಎಷ್ಟು ಬರುತ್ತೆ, ಸೊ 1 divided by 2 ವಿಚ್ ಇಸ್ ಈಕ್ವಲ್ ಟು 0.5 ಬರುತ್ತೆ. ಓಕೆ. ಸೊ ಇದ್ರದ್ದು ಬಂದು ಇವೆರಡರದ್ದು ಬಂದು ಎಷ್ಟಾಗುತ್ತೆ, 0.5 ohms ಆಗುತ್ತೆ. ಓಕೆನಾ. ಸೊ 0.5 ohms ಪ್ಲಸ್ 0.5 ohms 1 ohms ಆಗುತ್ತೆ ಸೀರೀಸಲ್ಲಿ. ಸೊ ಒಂದು ಸೀರೀಸ್ ಇನ್ನೊಂದು ಇವಾಗ ಎರಡೂ ಸೀರೀಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ತೆಗೆದ್ರೆ 1 ಆಗುತ್ತೆ. ಸೊ 1 divided by 1. ಸೊ ಇದ್ರದ್ದು ಏನಾಗುತ್ತೆ ಅಂದರೆ ಪಾಯಿಂಟ್ ಬಿ ಹತ್ರ ತಿರ್ಗಾ ಪ್ಯಾರಲಲ್ ಆಗುತ್ತೆ. 1 ohms ಪ್ಯಾರಲಲ್ ಆದಾಗ ಇಟ್ ಈಸ್ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 0.5 ohms ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ರಿಲೇಟಿವ್ ಪರ್ಮಿಬಿಲಿಟಿ ಆಫ್ ಏರ್ ಈಸ್. ಸೊ ನಿಮ್ಮ ಒಂದು ಏರ್ನ ರಿಲೇಟಿವ್ ಪರ್ಮಿಬಿಲಿಟಿ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ದಟ್ ಈಸ್ 1 ohms. ಓಕೆ. ನೆಕ್ಸ್ಟ್ ಕ್ವಶನ್. ದ ಫಾರ್ಮುಲಾ ಫಾರ್ ಡೈನಮಿಕ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಗಿವನ್ ಬೈ. ಸೊ ನಿಮ್ಮ ಒಂದು ಡೈನಮಿಕ್ ಇಂಡ್ಯೂಸ್ಡ್ ಇ ಎಮ್ ಎಫ್ನ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಈಸ್ BLV sin θ ಆಗಿರುತ್ತೆ. ಓಕೆನಾ. ಈ ಸೆಷನ್ ಅನ್ನು ಹೀಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.